ವೆಲ್ಕಮ್ ಬ್ಯಾಕ್. ಕಾರ್ಗಿಲ್ ವಿಜಯ ದಿವಸ ಇಡೀ ದೇಶದಾದ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅದರ ಹೊತ್ತಿಗೆ ನಮ್ಮ ವೀರ ಯೋಧರು ಹುತಾತ್ಮರಾದ್ರಲ್ಲ ಆ ಯುದ್ಧದಲ್ಲಿ, ಅವರ ತ್ಯಾಗ ಬಲಿದಾನವನ್ನ ಕೂಡ ನೆನಪು ಮಾಡ್ಕೊಳ್ತಾ ಇದ್ದೀವಿ. ನಾವೆಲ್ಲ ಭಾರತೀಯರು ಹೇಳ್ತೀವಿ ಈ ದಿನ ಅವಿಸ್ಮರಣೀಯ ದಿನ, ಹಾಗಾಗಿ ನಾವೆಲ್ಲ ಸಂಭ್ರಮಿಸ್ತಾ ಇದ್ದೀವಿ, ಆಚರಣೆ ಕೂಡ ಮಾಡ್ತಿದ್ದೀವಿ. ಬಟ್ ಇಷ್ಟೇ ಸಾಕಾ? ಈ ಪ್ರಶ್ನೆ ಬರುತ್ತೆ, ಇನ್ನು ಏನು ಮಾಡಬಹುದು? ಇದನ್ನ ಯುವ ಪೀಳಿಗೆಗೆ ತಲುಪಿಸುವಲ್ಲಿ ನಾವು ಮಾಡಬೇಕಾಗಿರುವಂತಹ ಕೆಲಸಗಳೇನು, ಸರ್ಕಾರದ ಪಾತ್ರವೇನು? ಈಗೆಲ್ಲ ನಾವು ಹೇಳ್ತೀವಿ ಮುಂದುವರೆದ ದೇಶ ನಮ್ದು ಅಂತ. ಅತ್ಯಾಧುನಿಕ ಶಸ್ತ್ರಾಸ್ತ್ರ ಇರಬಹುದು, ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆರ್ಥಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ದೇಶ ಅಂದ್ರೂ ಕೂಡ ಆಗಿನ ಪರಿಸ್ಥಿತಿ ಹೇಗಿತ್ತು? ಈ ಕಾರ್ಗಿಲ್ ಯುದ್ಧ ಆದಂತ ಸಂದರ್ಭದಲ್ಲಿ 528 ಜನ ಅಂದ್ರೆ ಅಧಿಕಾರಿಗಳು ಸೇರಿದಂತೆ ವೀರ ಯೋಧರು ಮರಣ ಹೊಂದಿದ್ರಲ್ಲ ನಮ್ಮ ದೇಶದ ರಕ್ಷಣೆಗಾಗಿ, ನಮ್ಮ ಗಡಿಯ ರಕ್ಷಣೆಗಾಗಿ. ಆ ಸನ್ನಿವೇಶ ಹೇಗಿತ್ತು ಅನ್ನೋದು ಮೆಲುಕು ಹಾಕುವಂತಹ ಸಮಯ. ಸೊ ನಮ್ಮ ಜೊತೆಗೆ ವಿಜಯ್ ಸರ್ ಇದ್ದಾರೆ, ಅವ್ರು ಮಾತನಾಡ್ತಾ ಇದ್ರು, ಆ ಸನ್ನಿವೇಶವನ್ನ ಕೂಡ ವಿವರಿಸ್ತಾ ಇದ್ರು. ವಿಜಯ್ ಸರ್, ನಾವೆಲ್ಲ ನಾನು ಆಗ್ಲೇ ಹೇಳ್ತಾ ಇದ್ದೆ, ಓದಿ ತಿಳ್ಕೊಂಡಿದ್ದೀವಿ, ಯಾರೋ ಈ ರೀತಿ ಸೇನೆಯಲ್ಲಿ ಕೆಲಸ ಮಾಡಿ ಬಂದವರು ಹೇಳ್ತಾರೆ ಆಗಿನ ಪರಿಸ್ಥಿತಿಯನ್ನ. ಬಟ್ ಈಗೆಲ್ಲ ನಾವು ಹೇಳ್ತೀವಿ ಸರ್, ಮುಂದುವರೆದ ದೇಶ ನಮ್ದು, ಆರ್ಥಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಾಧುನಿಕ ಶಸ್ತ್ರಾಸ್ತ್ರ, ಈಗೆಲ್ಲೋ ಬೇರೆ ಬೇರೆ ದೇಶಗಳ ಮಧ್ಯೆ ಯುದ್ಧ ಆದ್ರೂ ಕೂಡ ನಾವು ಸಹಾಯ ಹಸ್ತ ಚಾಚೋ ಮಟ್ಟಿಗೆ ಬೆಳೆದು ಬಿಟ್ಟಿದ್ದೀವಿ ಅಂತ. ಬಟ್ 99ರಲ್ಲಿ ಹೇಗಿತ್ತು ಸರ್ ಅಲ್ಲಿನ ಪರಿಸ್ಥಿತಿ? 99ರಲ್ಲಿ ನಮ್ಗೆ ಅಂತ ಕಷ್ಟ ಇಲ್ಲ ಅಂತ ಹೇಳ್ಬೇಕು ಅಂದ್ರೆ, ಅಂತ ಕಷ್ಟ ಇಲ್ಲ, ಮಾತ್ರ ಎಲ್ಲ ಇತ್ತು ಅಲ್ಲಿ. ಅದಕ್ಕೆ ಎಷ್ಟು ಅವಶ್ಯಕತೆ ಇತ್ತು ಅದಕ್ಕಿಂತ ಜಾಸ್ತಿನೇ ಇತ್ತು. ಆದ್ರೆ ನಾವು ಆಲ್ ಔಟ್ ಅಟ್ಯಾಕ್ ಅಂತ ನಾವು ಹೋಗ್ಲಿಲ್ಲ. ಮಿನಿಮಲ್ ಅಂದ್ರೆ ಎಷ್ಟು ಕಡಿಮೆ ಡ್ಯಾಮೇಜ್ ಮಾಡಿ ನಮ್ಮನ್ನ ನಾವು ವಾಪಸ್ ಪಡ್ಕೊಳ್ಳೋ, ಅದೇ ಹೇಳಿದ್ ಧರ್ಮ ಯುದ್ಧ ಅಂತ ಅಂದ್ಬಿಟ್ಟು. ನಾವು ಫುಲ್ ಅವರಂತೂ ತಪ್ಪು ಮಾಡ್ಬಿಟ್ಟಿದ್ದಾರೆ ನಮ್ಮ ಪ್ರದೇಶಕ್ಕೆ ಒಳಗೆ ಬಂದ್ಬಿಟ್ಟು. ಓಕೆ ವಿಜಯ್ ಸರ್, ವಾಪಸ್ ಬರ್ತೀನಿ ಸರ್, ಮತ್ತಷ್ಟು ಮಾಹಿತಿನ ತಮ್ಮಿಂದ ಪಡ್ಕೊಳ್ತೀನಿ. ನನ್ನ ಜೊತೆಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಜಾಯಿನ್ ಆಗ್ತಿದ್ದಾರೆ ನೇರ ಸಂಪರ್ಕದಲ್ಲಿ. ಸರ್ ನಮಸ್ತೆ. ಕಾರ್ಗಿಲ್ ವಿಜಯ ದಿವಸ ಭಾರತೀಯರು ಅವಿಸ್ಮರಣೀಯ ದಿನ ಅಂತ ಭಾವಿಸ್ತೀವಿ, ಆಚರಣೆ ಮಾಡ್ತೀವಿ. ಆದ್ರೆ ಬಹುತೇಕ ಯುವ ಪೀಳಿಗೆಗೆ ಗೊತ್ತಿಲ್ಲ ಕಾರ್ಗಿಲ್ ಯುದ್ಧ ಹೇಗ್ ಪ್ರಾರಂಭ ಆಯ್ತು, ಹೇಗಿತ್ತು ಆ ಸನ್ನಿವೇಶ, ನಮ್ಮ ದೇಶ ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತ. ಯಾಕಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮುಂದುವರೆದ ದೇಶ ಆಗಿದೆ ನಮ್ಮ ಭಾರತ ಈಗ ಅಂತ. ಆಗಿನ ಸನ್ನಿವೇಶ, ಆಗಿನ ಪರಿಸ್ಥಿತಿ ಮೆಲುಕು ಹಾಕೋದಾದ್ರೆ ಈ ಸಂದರ್ಭದಲ್ಲಿ ಒಂದು, ಪಾಕಿಸ್ತಾನ ನಮ್ ಜೊತೆ ಯುದ್ಧ ಮಾಡುವಂತ ಸಾಹಸವನ್ನ ತೋರಿಸುವಂತ ಅದಕ್ಕೆ ಧೈರ್ಯ ಯಾವತ್ತೂ ಇರ್ಲಿಲ್ಲ. 1947-48 ನಲ್ಲಿ ಮೊದಲನೇ ಬಾರಿ ಪಾಕಿಸ್ತಾನ ಸೋಲ್ಸಿದ್ವಿ. 1965 ನಲ್ಲಿ ಪಾಕಿಸ್ತಾನ ಸೋಲ್ಸಿದ್ವಿ. 1971 ನಲ್ಲಿ ನಮ್ಗೆಲ್ಲ ಗೊತ್ತಿರುವಂತೆ 13 ದಿನದಲ್ಲಿ 93,000 ಪಾಕಿಸ್ತಾನಿ ಸೈನಿಕರನ್ನ ಶರಣಾಗತರಾಗುವಂತೆ ಮಾಡಿದ್ವಿ. ಅದಾದ್ಮೇಲೆ ಪಾಕಿಸ್ತಾನಕ್ಕೆ ಅನ್ಸಿತ್ತು ಭಾರತೀಯ ಸೇನೆಯನ್ನ ನೇರವಾಗಿ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿನ ರಾಜಕಾರಣಿಗಳನ್ನ ಎದುರಿಸೋದು ಗೊತ್ತಿತ್ತು ಅವ್ರಿಗೆ, ಇವ್ರನ್ನ ಭಾಗಿಸೋದು ಹೇಗೆ ಅಂತ ಗೊತ್ತಿತ್ತು, ಇವ್ರನ್ನ ಹೇಗೆ ನಮ್ ಬುಡಕ್ಕೆ ಹಾಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಆದ್ರೆ ಈ ಸೈನಿಕರು ತುಂಬಾ ಟಫ್ ಅನ್ನುವಂತ ಒಂದು ವಿಚಾರಧಾರೆ ಅವ್ರಿಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಿತ್ತು. ಹೀಗಾಗಿ 1971 ನಂತರ ಅವರು ಪೂರ್ಣ ಪ್ರಮಾಣದಲ್ಲಿ ಛದ್ಮ ಯುದ್ಧಕ್ಕೆ ಇಳಿದ್ರು. ಅಂದ್ರೆ ಅವರು ನೇರ ಯುದ್ಧಕ್ಕೆ ಬರ್ಲಿಲ್ಲ. ಭಯೋತ್ಪಾದಕರನ್ನ ಹುಟ್ಟಾಕೋದು, ಅದ್ರ ಮೂಲಕ ಭಾರತದಲ್ಲಿ ಕಂಡಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿಸೋದು ಎಲ್ಲ ಪ್ರಯತ್ನ ಮಾಡ್ತಿದ್ರು. ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದಲ್ಲಿ 2ನೇ ಬಾರಿಗೆ ಅವರು ನ್ಯೂಕ್ಲಿಯರ್ ಪವರ್ ನ ಟೆಸ್ಟ್ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ರು. ಇನ್ಫ್ಯಾಕ್ಟ್ ಅಬ್ದುಲ್ ಕಲಾಂ ರು ಆಗ ಭಾರತದ ಅತ್ಯುನ್ನತ ಸೈಂಟಿಸ್ಟ್ ಗಳಲ್ಲಿ ಒಬ್ಬರಾಗಿದ್ರು. ಅವರ ನೇತೃತ್ವದಲ್ಲಿ ನಾವು ಪೋಖ್ರಾನ್ ನಲ್ಲಿ ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡಿದ ನಂತರ ಪಾಕಿಸ್ತಾನಕ್ಕೆ ಚೀನಾ ಬೆಂಬಲ ಸಿಕ್ತು. ಅವರು ಕೂಡ ಮತ್ತೊಂದು ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡಿದ್ರು. ಈ ಹೊತ್ತಲ್ಲಿ ನಾನು ಇದನ್ನ ಯಾಕೆ ತುಂಬಾ ಗಂಭೀರವಾಗಿ ಹೇಳ್ತೀನಿ ಅಂತಂದ್ರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಶಸ್ತ್ರಾಸ್ತ್ರ ಸಂಘಟನೆಯ ಈ ಚಿಂತನೆಯಿಂದ ಇಡೀ ಭಾರತವನ್ನು ಮತ್ತು ಜಗತ್ತನ್ನು ಆಚೆ ಕರ್ಕೊಂಡು ಬರ್ಬೇಕು ಅಂತ ಲಾಹೋರಿಗೆ ಬಸ್ ತೆಗೆದುಕೊಂಡು ಹೋಗುವಂತ ಒಂದ್ ಸಾಹಸವನ್ನು ಮಾಡಿದ್ರೆ, ಆ ಕಡೆಯಿಂದ ಜನರಲ್ ಪರ್ವೇಜ್ ಮುಷರ್ರಫ್ ಯಾರು ನವಾಜ್ ಶರೀಫ್ನ ರೈಟ್ ಹ್ಯಾಂಡ್ ತರ ಇದ್ನೋ, ಆತ ಕಾರ್ಗಿಲ್ ನಲ್ಲಿ ಗುಡ್ಡಗಳನ್ನು ಏರಿ ಬರುವಂತ ಪ್ರಯತ್ನ ಮಾಡ್ತಾ ಇದ್ದ. ಯಾಕೆ ಕಾರ್ಗಿಲ್ ನಲ್ಲಿ ಗುಡ್ಡವನ್ನು ಏರುವುದು ಅಂತಿತ್ತು ಅಂತಂದ್ರೆ, ದಟ್ ವಾಸ್ ಟಫ್ ಟೆರೇನ್. ನಂಗೆ ಗೊತ್ತಿಲ್ಲ, ಬೆಳಗಿಂದ ನೀವು ಮಾತಾಡಿಸ್ತಾ ಇದ್ದಿರ್ಬೋದು. ಕಾರ್ಗಿಲ್ ಹೇಗಿದೆ ಅಂತಂದ್ರೆ, ಗುಡ್ಡ ಬೆಟ್ಟಗಳು, ಅದು ಹೆಚ್ಚು ಕಡಿಮೆ 5,500-6 ಸಾವಿರ ಮೀಟರ್ ಎತ್ತರದ, 15,000 to 16,000 ಅಡಿ ಎತ್ತರದ ಆ ಗುಡ್ಡಗಳು. ಮಂಜು ಮುಸ್ಕಿರುತ್ತೆ ಹೆಚ್ಚು ಕಡಿಮೆ ಯಾವಾಗ್ಲೂ. ನೀವ್ ಅದಾದ ನಂತರ ಲೇಗ್ ಹೋಗ್ಬೇಕು ಅಂತಂದ್ರೆ ಶ್ರೀನಗರದಿಂದ ನಮ್ಗಿರೋದು ಒಂದೇ ಒಂದು ಜೋಜಿಲಾ ಪಾಸು. ಆ ಪಾಸ್ ಅನ್ನ ಏರಿಕೊಂಡು ಹೋಗ್ಬೇಕು ಅಂದ್ರೆ ಸಾಹಸ. ನಾವ್ ಯಾವುದೇ ಸೈನ್ಯದ ಮೆಟೀರಿಯಲ್ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರು ಅದೇ ಪಾಸಿನ ಮೂಲಕ ಹಾದು ಹೋಗ್ಬೇಕು. ಅದಕ್ಕೆ ಹೊಂದಿಕೊಂಡಿರುವಂತ ಬೆಟ್ಟವನ್ನು ಏರಿ ಕೂತು ಆ ಹೈವೇನ್ ಬ್ಲಾಕ್ ಮಾಡ್ಬಿಟ್ರೆ ಭಾರತಕ್ಕೂ ಲದಾಖ್ಗೂ ಇರುವ ಸಂಪರ್ಕ ಕಡಿದೋಗುತ್ತೆ. ಇದ್ರ ಜೊತೆಗೆ ನಾವು ಲದಾಖ್ ನಲ್ಲಿ ಸೈನಿಕರನ್ನು ಇರಿಸಿದ್ದೇ ಕಡಿಮೆ. ಯಾಕೆ ಅಂತಂದ್ರೆ ಅಲ್ಲಿರುವಂತ ಶಿಯಾ ಮುಸ್ಲಿಮರು ನಮ್ಗೆ ಯಾವತ್ತೂ ಕೂಡ ಟಫ್ ಅನ್ನಿಸ್ಲಿಲ್ಲ, ಅಥವಾ ಯಾವತ್ತೂ ನಮ್ ವಿರೋಧಿಯಾಗಿ ಬಿಹೇವ್ ಮಾಡಿದವರಲ್ಲ. ಹೀಗಾಗಿ ಅಲ್ಲಿ ನಮ್ ಸೈನಿಕರ ಸಂಖ್ಯೆಯೂ ಕಡಿಮೆ ಇತ್ತು. ಇವೆಲ್ಲವನ್ನೂ ಗಮನ ಹರಿಸಿದ ಪಾಕಿಸ್ತಾನ ಆಪರೇಷನ್ ಬದ್ರನ್ನ ತಗೊಂಡ್ ಬಂತಲ್ಲ, ಅದು ನಮ್ಗೆ ಗೊತ್ತೇ ಇರ್ಲಿಲ್ಲ.
ಸೊ ಇವತ್ ನಾನ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಈಗ ತಾನೇ ಆದರಣೀಯ ಮಿತ್ರರು ಮಾತನಾಡ್ತಾ ನಮ್ಮ ಹತ್ರ ಎಲ್ಲ ಇತ್ತು ಅಂತ ಹೇಳಿದ್ರು. ಆದ್ರೆ ಒಂದೇ ಒಂದು ಕೊರತೆ ಏನಿತ್ತು ಅಂತಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟೇ ಇರ್ಲಿಲ್ಲ. ನಮ್ಮ ಹತ್ರ ರಾ ಇತ್ತು, ನಮ್ಮ ಹತ್ರ IB ಇತ್ತು, ಮಿಲಿಟರಿ ಇಂಟೆಲಿಜೆನ್ಸ್ ಇತ್ತು. ಯಾರಿಗೂ ಚಕ್ರವರ್ತಿ ಸರ್, ಈಗ ಸಾಮಾನ್ಯ ಜನಕ್ಕೆ ಅದೇ ಒಂದು ಪ್ರಶ್ನೆ ಕಾಡುತ್ತೆ. ಈಗ ದೇಶದಲ್ಲಿ ಯಾರೋ ಉಗ್ರರು ಒಳನುಸುಳುವಿಕೆ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂದ್ರೆ ಈಗ ಇಂಟೆಲಿಜೆನ್ಸ್ಗೆ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಬಿಡುತ್ತೆ ಅಂತ. ಆಗಿನ ಸನ್ನಿವೇಶ ಏನು, ಅದ್ರ ಬಗ್ಗೆ ಮಾಹಿತಿನೇ ಇರ್ಲಿಲ್ವಾ? ಕಿಂಚಿತ್ತು ಯಾರಿಗೂ ಕೂಡ ಅದ್ರ ಬಗ್ಗೆ ಐಡಿಯಾ ಇರ್ಲಿಲ್ವಾ ಅಂತ? ಅಬ್ಸಲ್ಯೂಟ್ಲಿ ಝೀರೋ ನಾಲೆಜ್. ಐ ಆಮ್ ಸಾರಿ ಟು ಸೇ ದಿಸ್. ನಂಗೂ ಬಹಳ ಬೇಜಾರ್ ಅನ್ಸುತ್ತೆ ಇದನ್ನ ಹೇಳಬೇಕು ಅಂತಂದ್ರೆ. ವಿ ಹ್ಯಾಡ್ ಝೀರೋ ನಾಲೆಜ್ ಅಬೌಟ್ ಇಟ್. ನಮ್ಗೆ ಪಾಕಿಸ್ತಾನ ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಹೋರ್ಗೆ ಬಸ್ ತಗೊಂಡು ಹೋದ್ಮೇಲೆ ಅಫ್ಕೋರ್ಸ್ ರಿಪಬ್ಲಿಕ್ ಕನ್ನಡ ಅವತ್ತು ಇರ್ಲಿಲ್ಲ. ಆದ್ರೆ ಅನೇಕರು ನೀವು ನೋಡಿದ್ದಿರ್ಬೋದು, ನಾವೆಲ್ಲರೂ ಕೂಡ ಕೈಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಧ್ವಜವನ್ನು ಇಟ್ಕೊಂಡು ಸಂಭ್ರಮಿಸ್ತಾ ಇದ್ವಿ. ಏನು ದಶಕಗಳ ಎಲ್ಲಾ ದುಃಖಗಳು, ನೋವುಗಳು ಪರಿಹಾರ ಆಗೋಯ್ತು ಅಂತ ಭಾವಿಸ್ತಾ ಇದ್ವಿ. ನನಗೆ ಸಮಟೈಮ್ಸ್ ಅನ್ಸುತ್ತೆ ನಮ್ಮ ಇಂಟೆಲಿಜೆನ್ಸ್ ಕೂಡ ಅದೇ ಭಾವದಲ್ಲಿ ತೇಲಿ ಹೋಗ್ಬಿಡ್ತು ಅಂತ. ವಿ ಯೂಸ್ ಟು ಕಾಲ್ ಪಾಕಿಸ್ತಾನ ಜೆಂಟಲ್ಮನ್. ನಮಗೂ ಮತ್ತು ಪಾಕಿಸ್ತಾನಕ್ಕೂ ಅಂತೂ ಜೆಂಟಲ್ಮನ್ಸ್ ಅಂತ ಅಗ್ರಿಮೆಂಟ್ ಇತ್ತು, ಜೆಂಟಲ್ಮನ್ ಅಗ್ರಿಮೆಂಟ್ ಅಂತ. ಐ ನೆವರ್ ಥಾಟ್ ಪಾಕಿಸ್ತಾನ್ ಇಸ್ ಅ ಜೆಂಟಲ್ಮನ್ಸ್ ಕಂಟ್ರಿ ಅಂತ. ಸೊ ಅವ್ರು ಏನ್ ಮಾಡ್ತಿದ್ರು, ನಮ್ಗೆ ಏನೂ ಗೊತ್ತಾಗಿಲ್ಲ. ಒಂದ್ ರೀತಿಯಲ್ಲಿ ನಾವು ಮೈ ಮರ್ತಿದ್ವಿ ಅನ್ನೋದು ನನಗೆ ಅನ್ಸುತ್ತೆ. ಡೆಫಿನೆಟ್ಲಿ ಹೌದು. ಅಥವಾ ನಮ್ಮ ಇಂಟೆಲಿಜೆನ್ಸ್ ಒಳಗಡೆನೆ ಕಾಂಪ್ರಮೈಸ್ ಆಗಿತ್ತ, ಐ ಆಮ್ ನಾಟ್ ಶೋರ್. ಇದಾದ ನಂತರ ಕಾರ್ಗಿಲ್ ಯುದ್ಧ ನನ್ನ ಹತ್ರ ಒಂದು ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ನಲ್ಲಿ ಇದನ್ನೆಲ್ಲ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ, ನಾವ್ ಎಲ್ಲೆಲ್ಲಿ ಫೇಲ್ಯೂರ್ ಆಗಿದ್ವಿ ಅಂತ. ಸೊ ದಟ್ಸ್ ವೈ ನಾನು ಆವತ್ತಿನ ಈ ಕದನವನ್ನ ಬೇರೆಲ್ಲ ಕದನಗಳಿಗಿಂತ ಹೆಚ್ಚು ಶ್ರೇಷ್ಠವಾದ್ದು ಅಂತ ಭಾವಿಸ್ತೀನಿ. ಯಾಕೆ ಅಂತಂದ್ರೆ ನಮಗಿಂತ ಸಕ್ಷಮವಾಗಿರುವಂತ ಸ್ಥಳದಲ್ಲಿ ಪಾಕಿಸ್ತಾನಿಯರಿದ್ರು, ನಾವೇ ಬಿಟ್ಟು ಬಂದಿರುವಂತ ಬಂಕರ್ಗಳಲ್ಲಿ ಅವ್ರು ಬಂದು ಕೂತಾಗಿತ್ತು. ಅವರು ಸಂಘಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು, ಅವ್ರ ಹತ್ರ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ತಂದಿಟ್ಕೊಂಡಿದ್ರು. ನಾವು ಗುಡ್ಡವನ್ನ ಹತ್ಕೊಂಡು ಹೋಗಿ ಅವ್ರ ಜೊತೆ ಫೈಟ್ ಮಾಡಿ ಗುಡ್ಡವನ್ನ ಕಸಿದ್ಕೊಳ್ಬೇಕಾಗಿತ್ತು. ಎಕ್ಸಾಕ್ಟ್ಲಿ ಚಕ್ರವರ್ತಿ ಸರ್, ಆ ಬಗ್ಗೆ ನಾನು ಮಾತಾಡ್ತೀನಿ. ನಮಗಿರುವಂತಹ ಅನುಮಾನನೂ ಅದೇ. ಹೇಗಪ್ಪ ಸಾಧ್ಯ ಅವ್ರು ಇಷ್ಟರ ಮಟ್ಟಿಗೆ ಒಂದು ಸೆಕ್ಟರ್ನ ಆವೃತ ಆಗ್ತಾರೆ, ಬಂದು ಎತ್ತರ ಕೂತ್ಕೊಳ್ತಾರೆ, ದಾಳಿಗಳಾಗುತ್ತೆ ಅಂದ್ರೆ ಹೇಗ್ ಸಾಧ್ಯ ಆಯ್ತು ಅನ್ನುವಂಥ ಪ್ರಶ್ನೆ ನನಗಿದೆ. ವಾಪಸ್ ಬರ್ತೀನಿ, ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರದ್ದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.